ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಎಂತ ಗೊತ್ತಾ, ಇವತ್ತಿನ ವ್ಲಾಗಲ್ಲಿ ನಾವು ಒಂದು ಕಡೆಗೆ ಹೋಗ್ತಾ ಇದ್ದೀವಿ. ಆಕ್ಚುಲ್ ಆಗಿ ಇಲ್ಲಿ ಹೋಗುದು ಪ್ಲಾನ್ ಇರಲಿಲ್ಲ. ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋದ್ರು ನನ್ನ ಹಸ್ಬೆಂಡ್. ಯಾಕಂದ್ರೆ ನಾವು ಮಡಿಕೇರಿಯಿಂದ ಮಾದಾಪುರಕ್ಕೆ ಕಸಿನ್ ಮ್ಯಾರೇಜ್ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬರುವಾಗ ಹಸ್ಬೆಂಡ್ ಹೇಳಿದ್ರು ಇಲ್ಲಿಗೆ ಹೋಗುವ, ತುಂಬಾ ಟೈಮ್ ಆಯ್ತು ಅಂತ. ಹಾಗಾಗಿ ನಾವು ಈ ಪ್ಲೇಸ್ಗೆ ರೀಚ್ ಆದ್ವಿ ಗಾಯ್ಸ್. ಇದೆಲ್ಲಿ ಗೊತ್ತಾ, ಕೋಟೆ ಅಬ್ಬಿ ಅಂತ ಹೇಳಿ ಇಲ್ಲಿ ಒಂದು ಫಾಲ್ಸ್ ಉಂಟು. ಹಾಗಾಗಿ ನಿಮ್ಗೆ ನೀರಲ್ಲಿ ಕೂಡ ಆಟ ಆಡ್ಬೋದು. ಎಷ್ಟು ಮೀನುಂಟಂದ್ರೆ ಎಷ್ಟು ಸುಮಾರು ಮೀನುಂಟು ಗಾಯ್ಸ್. ಆದ್ರೆ ಇಲ್ಲಿಂದ ಮೀನ್ ತಗೊಂಡು ಹೋಗ್ಲಿಕ್ಕೆ ಅಲೌಡ್ ಇಲ್ಲ ಅಂತೆ, ಫೈನ್ ಆಗ್ತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ನಮಗೆ ಗೊತ್ತಿಲ್ಲ, ನಾವು ತಗೊಂಡು ಹೋಗುದ್ ಸಹ ಇಲ್ಲ. ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಗಾಯ್ಸ್. ನೀವು ಕೂಡ ವಿಸಿಟ್ ಮಾಡಿ ಆದಷ್ಟು. ಬಟ್ ನೀವು ಈ ಟೈಮಲ್ಲಿ ಬರೋದಕ್ಕಿಂತ ನಿಮ್ಗೆ ಮಳೆಗಾಲದಲ್ಲಿ ಬಂದ್ರೆ ಉಂಟಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀರು ಕೂಡ ಫುಲ್ ಆಗಿರುತ್ತೆ, ಹಾಗೆ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಬಿಸಿಲು ಕೂಡ ಇತ್ತಲ್ಲ ತುಂಬಾ, ಹಾಗೆ ಮಕ್ಳಿಗಂತೂ ತುಂಬಾ ಖುಷಿ ಗಾಯ್ಸ್. ನೀರೆಲ್ಲ ಆಟ ಆಡೋದ್ರೆ ತುಂಬಾ ಖುಷಿ. ಹಾಗಾಗಿ ನಾವು ಹೋಗ್ತಾ ಇದ್ದೇವೆ. ಇದು ನಾವು ಅಂದ್ರೆ 1 year ಮುಂಚೆ ಬಂದಿದ್ವಿ. ಆಗ ಫುಲ್ಲು ಕಾಡಿತ್ತು ಗೈಸ್. ಈಗ ಇಲ್ಲೆಲ್ಲ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ ಅದೆಲ್ಲ ಮಾಡಿದ್ದಾರೆ. ಎಸ್ಟೇಟ್ ತರ ಎಲ್ಲ ಮಾಡಿದ್ದಾರೆ. ಕಾಫಿ ಪ್ಲಾಂಟ್ಸ್ ಎಲ್ಲ ಉಂಟು ಈಗ. ಬಟ್ ನಾವು ಆವಾಗ ಬಂದಿದ್ವಲ್ಲ, ಆವಾಗ ಏನಿರ್ಲಿಲ್ಲ ಗೈಸ್. ಅಂದ್ರೆ ಫುಲ್ ಕಾಡ್ ತರ ಇತ್ತು. ನಾವು ಈ ತರ ರೂಟ್ ಕೂಡ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಕಾಡೊಳಗಿಂದೆಲ್ಲ ಆಗಿ ಹೋಗಿದ್ವಿ. ಈಗ ಸ್ವಲ್ಪ ಕ್ಲಿಯರ್ ಆಗಿ ಎಲ್ಲ ಮಾಡಿದ್ದಾರೆ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ನನ್ನ ಮಗ ಹೋಗ್ತಾ ಇದ್ದಾನೆ. ಅವನಿಗೆ ನೀರಂದ್ರೆ ಇಷ್ಟ, ಬಟ್ ಏನಂತ ಗೊತ್ತಿಲ್ಲ ಗೈಸ್. ಇಲ್ಲಿ ಮಾತ್ರ ನೀರಿಗೆ ಒಂದ್ಸಲ ಕಾಲಿಟ್ಟ, ಏನೋ ಕಚ್ಚಿದಂತ ಹೇಳ್ದ. ಬಟ್ ಸುಮ್ನೆ ಗೈಸ್, ಅದು ಏನಂದ್ರೆ ಮೀನೇನೋ ಕಚ್ಚಿದಂತೆ ಅವನಿಗೆ. ಈ ಸೈಡ್ ಎಲ್ಲ ಫುಲ್ ಬಂಡೆ ಕಲ್ಲಿರೋದು ಗೈಸ್. ನಡಿಲಿಕ್ಕಂತೂ ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ನೋಡ್ಕೊಂಡೆಲ್ಲ ಹೋಗ್ಬೇಕಷ್ಟೇ. ಫುಲ್ ಬಂಡೆಕಲ್ಲಿದೆ. ಫಾಲ್ಸ್ ಅಲ್ವಾ, ಹಾಗೆ ಬಂಡೆಕಲ್ಲಿ ಇರುತ್ತೆ ಅಲ್ವಾ ಫಾಲ್ಸ್ ಇದ್ದ ಕಡೆ. ಹಾಗೆ ವ್ಯೂಸ್ ಅಂತೂ ಸೂಪರ್ ಆಗಿದೆ ಗೈಸ್. ಮಳೆಗಾಲದ ಟೈಮಲ್ಲಿ ಅಂತೂ ಬಂದ್ರೆ ತುಂಬಾ ಎಂಜಾಯ್ ಮಾಡ್ಬೋದಾಯ್ತಾ. ಈ ಪ್ಲೇಸಿಗೆ ಮಸ್ಟ್ ಆಗಿ ನೀವು ವಿಸಿಟ್ ಮಾಡ್ಲೇಬೇಕು. ಅಂದ್ರೆ ಮಡಿಕೇರಿಯಿಂದ ನಮ್ಗೆ ಒಂದು 25 to 30 kilometers ಅಷ್ಟೇ ಇರೋದು. ಹಾಗಾಗಿ ಎಲ್ಲರೂ ಕೂಡ ಯಾರೆಲ್ಲ ನಿಯರ್ ಮಡಿಕೇರಿ ಇದ್ದೀರಾ, ಅಂದ್ರೆ ಯಾರೆಲ್ಲ ಮಡಿಕೇರಿಗೆ ಬರ್ಲಿಕ್ಕೆ ಪ್ಲಾನ್ ಮಾಡ್ತಿದ್ರ ಅವರೆಲ್ಲ ಇಲ್ಲಿ ವಿಸಿಟ್ ಮಾಡಿ, ಓಕೆನಾ. ಹಾಗೆ ಫುಲ್ ಮೀನಂತೂ ಫುಲ್ ಇದೆ ಗಾಯ್ಸ್. ಇಲ್ಲಿ ತುಂಬಾ ಮೀನಿದೆ, ದೊಡ್ಡ ದೊಡ್ಡ ಮೀನು. ನಿಮ್ಗೆ ಕೈಗೆ ಸಿಗುವಷ್ಟು ಇದರಷ್ಟು ಇದೆ ಆಯ್ತಾ. ಅಷ್ಟು ಹತ್ತಿರದಲ್ಲಿ ನಮ್ಗೆ ಈ ಸಲ ನಾನು ನಿಮ್ಗೆ ಫುಲ್ ಆಗಿ ಮೀನ್ ತೋರಿಸ್ತೇನೆ. ಹಾಗೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಫಾಲ್ಸ್, ಸೂಪರ್ ಆಗಿದೆ ಅಲ್ಲ. ಇದು ಜಾಸ್ತಿ ನಡಿಲಿಕ್ಕೆ ಏನಿಲ್ಲ ಗೈಸ್, ಸ್ವಲ್ಪನೇ ನಡಿಲಿಕ್ಕೆ ಇರೋದು. ಬಟ್ ಫುಲ್ ಬಂಡೆಕಲ್ಲು ಗೈಸ್, ನಡಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನೋಡಿ ಎಷ್ಟು ಸೂಪರ್ ಆಗಿದೆ. ನಾವು ಪುರಿ ಎಲ್ಲ ತಗೊಂಡ್ವಿ ಗಾಯ್ಸ್, ಮೀನಿಗೆಲ್ಲ ಹಾಕುವ ಅಂತ ಹೇಳಿ. ನಾವು ಎಲ್ಲ ಸುಮಾರು ಪುರಿ ಎಲ್ಲ ತಗೊಂಡ್ವಿ, ಮೀನಿಗೆಲ್ಲ ಹಾಕಿ. ನೋಡಿ ಗಾಯ್ಸ್, ಎಷ್ಟು ಮೀನಿದೆ ನೋಡಿ. ಫುಲ್ ಮೀನಿದೆ, ಕೈ ಹಾಕಿದ್ರೆ ಸಿಗುತ್ತೆ ಅಷ್ಟು ಮೀನಿದೆ ನೋಡಿ. ಬಟ್ ಇಲ್ಲಿಂದ ತಗೊಂಡೋಗ್ಲಿಕ್ಕೆ ಇಲ್ಲ ಅಲ್ಲ, ಅಲೌಡ್ ಮಾಡುದಿಲ್ಲ ಇಲ್ಲಿ ತಗೊಂಡೋಗ್ಲಿಕ್ಕೆ, ಫೈನ್ ಆಗ್ತಾರಂತೆ. ನೋಡಿ ಸೂಪರ್ ಆಗಿದೆ ಅಲ್ಲ ಮೀನು, ಎಷ್ಟು ಮೀನುಂಟು ನೋಡಿ. ನೋಡಿ ನನ್ನ ಹಸ್ಬೆಂಡ್ ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸುಮ್ಮನೆ ಹೀಗೇನೆ ಟ್ರೈ ಮಾಡೋದು ಅವರು. ನಮ್ಗೆ ತೆಗಿಲಿಕ್ಕೆ ಸಹ ಇಷ್ಟ ಇಲ್ಲ, ಹಾಗೆ ನೋಡ್ಲಿ ಅಲ್ಲ ಅದು ಮೀನು ಚೆನ್ನಾಗಿರ್ತದೆ. ಅಂದ್ರೆ ಟೂರಿಸ್ಟ್ ಅವರೆಲ್ಲ ಬಂದ್ರೆ ಅವರು ಕೂಡ ನೋಡ್ಲಿ ಮೀನೆಲ್ಲ. ಹಾಗೆ ಎಲ್ಲರೂ ಹೇಳ್ತಾರೆ ಗಾಯ್ಸ್, ಇಲ್ಲಿ ಆಟ ಆಡೋದು ಅಷ್ಟೇನು ಸೇಫ್ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಈ ಪ್ಲೇಸ್ ಅಲ್ಲಿ ತುಂಬಾ ಆಳ ಇದೆ ಅಂತೆ ಅದು ನೀರು.
ಹಾಗಾಗಿ ಸುಮಾರು ಜೀವೆಲ್ಲ ಹೋಗಿದೆ ಅಂತ ಇಲ್ಲಿ, ಸುಮಾರು ಜನ ಸತ್ತಿದಾರಂತೆ. ಸೊ ಅದಕ್ಕಾಗಿ ನಾವು ಮಕ್ಕಳನ್ನೆಲ್ಲ ಜಾಸ್ತಿ ಅಲ್ಲಿ ನಿಲ್ಲಿಸ್ಲಿಲ್ಲ. ನಾವು ಅಂದ್ರೆ ಮೀನಿಗೆ ಪುರಿ ಹಾಕ್ಬಿಟ್ಟು ಈ ಕಡೆ ಬಂದ್ವಿ. ನಾವು ಫಸ್ಟ್ ಎಂಟ್ರಿ ಆದ್ವಲ್ಲ, ಆ ಸೈಡ್ ಬಂದ್ವಿ. ನೋಡಿ ಈ ಪ್ಲೇಸ್ ಉಂಟಲ್ಲ, ಮಕ್ಕಳಿಗೆಲ್ಲ ಸೇಫ್ ಆಗಿದೆ, ತುಂಬಾ ಅವರಿಗೆ ಎಂಜಾಯ್ ಮಾಡ್ಬೋದು, ನೀರಲ್ಲಿ ಕೂಡ ಆಟ ಆಡ್ಬೋದು. ಅಷ್ಟು ನೀರೇನಿಲ್ಲ. ನೋಡಿ ಎಲ್ಲರೂ ಮಕ್ಳು ಎಂಜಾಯ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಹಾಗೆ ನನ್ನ ಮಗ ಇದ್ದಾನಲ್ಲ, ಅವನ್ ಕೂಡ ಆಟ ಆಡ್ತಿದ್ದ. ಬಟ್ ಅವನಿಗೆ ಏನಾಯ್ತಂದ್ರೆ ಕಾಲಿಗೆ ಮೀನೇನೋ ಇದು ಮಾಡ್ತಂತೆ, ಅದು ಅವನು ಏನೋ ಕಚ್ಚದಂತ ಹೇಳ್ಬಿಟ್ಟು ಉಂಟಲ್ಲ, ಮತ್ತೆ ನೀರಿಗೆ ಇಳಿಲಿಕ್ಕೆ ಹೋಗ್ಲಿಲ್ಲ ಫ್ರೆಂಡ್ಸ್, ಅಲ್ಲೇ ಹೊರಗೇನೆ ಇದ್ದ ನೀರಿಂದ. ಹಾಗೆ ಅವನಿಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ಹಾಗೆ ಇಲ್ಲಿ ಸಣ್ಣ ಸಣ್ಣದು ಮೀನುಂಟು ಗೈಸ್, ಆ ಕಡೆ ತುಂಬಾ ದೊಡ್ಡದಿದೆ. ನೋಡಿ ಎಷ್ಟೆಷ್ಟು ಸಣ್ಣದು ಮೀನು. ಹಾಗಾಗಿ ನೋಡಿ ಇವನ್ ಬಾಟಲ್ ಅಲ್ಲಿ ಮೀನೆಲ್ಲ ಇಡ್ತಿದ್ದಾನೆ, ಕಾಂತದಲ್ವ ಗೊತ್ತಿಲ್ಲ. ನೋಡಿ ಸಣ್ಣ ಮೀನಾಯ್ತಾ, ತುಂಬಾ ಸಣ್ಣ ಸಣ್ಣ ಮೀನಿದೆ. ಅದೇ ನಾನ್ ಮಾಡುದಿಲ್ಲ, ಬಟ್ ಆ ದೊಡ್ಡ ಮೀನು ತಕೊಂಡ್ ಹೋಗ್ಲಿಕ್ಕೆ ಇಲ್ಲ ಅಂತೆ ಹೊರಗಡೆ ಇಲ್ಲಿಂದ. ಹಾಗೆ ನೋಡಿ ಇವನ್ ನೀರಿಗೆ ಇಳಿಲಿಕ್ಕೆ ಕೇಳುದಿಲ್ಲ, ಮಣ್ಣಲ್ಲಿ ಆಟ ಆಡ್ತಾ ಕೂತ್ಕೊಂಡಿದ್ದಾನೆ. ಹಾಗೆ ಗೈಸ್ ನಾವ್ ಅಲ್ಲಿಂದ ಹೊರಟ್ವಿ ಮನೆಗೆ. ಅಂದ್ರೆ ನಾವು ಹೋದ ರೂಟ್ ಅಲ್ಲ, ಇದು ಬೇರೆ ರೂಟ್. ನಾವು ಒಂದು ಶಾರ್ಟ್ ಕಟ್ ಇಂದ ಬಂದ್ವಿ ಮಡಿಕೇರಿಗೆ. ನೋಡಿ ಗೈಸ್ ತುಂಬಾ ಸಖತ್ತಾಗಿ ಆಯ್ತಾ ಈ ಪ್ಲೇಸ್ ಮಾತ್ರ. ನಾವು ಬಂದ ರೂಟ್ ಅಲ್ಲಿ ನೋಡಿ ನಿಮ್ಗೆ ಬ್ಲಾಕ್ ಕಲರ್ ಎಲ್ಲ ಕಾಣ್ತಾ ಉಂಟಲ್ಲ, ಅದೆಂತ ಗೊತ್ತಾ, ಅದು ಕಾಫಿ ಒಣಗ್ಲಿಕ್ಕೆ ಹಾಕಿದಾಯ್ತಾ. ಎಷ್ಟು ಚೆನ್ನಾಗಿದೆ ಊರು, ತುಂಬಾ ಸೂಪರ್ ಆಗಿದೆ ಅಲ್ಲ. ಹಾಗಾಗಿ ನನಗೆ ಈ ಪ್ಲೇಸ್ ಒಂದು ತುಂಬಾ ಖುಷಿ ಆಯ್ತು. ಹಾಗೆ ನಾನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ